ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಪ್ರೀತಿಯ ನಿತ್ಯಲಕ್ಷ್ಮಿ. ನಾನು ಚೆನ್ನಾಗಿದ್ದೀನಿ. ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಉಡುಪಿ ದೇವಸ್ಥಾನಕ್ಕೆ ಬಂದು ತಲುಪಿದ್ವಿ. ಇದು ಗಾಡಿ ಪಾರ್ಕಿಂಗ್ ಚಾರ್ಜ್ 30 ರೂಪಾಯಿ ಎಂಟ್ರಿ ಫೀಸ್ ಕಟ್ಟಿ ಗಾಡಿ ಪಾರ್ಕ್ ಮಾಡಿ ದೇವಸ್ಥಾನ ನೋಡೋಕೆ ಹೊರಟ್ವಿ. ಎಲ್ಲ ಒಳಗೆ ನೋಡಿ, ದೇವಸ್ಥಾನದ ಹತ್ರ ಎಲ್ಲ ಫುಲ್ಲು ಬಿಸಿಲು ಮಾತ್ರ ಈ ವರ್ಷ ಎಲ್ಲ ಕಡೆನೂ ಫುಲ್ಲಿದೆ. ಹಾಗಾಗಿ ಫುಲ್ಲು ಕಾಲು ಸುಡ್ತಿದ್ದಾವೆ. ಮತ್ತು ಜಲ್ದಿ ಹೋಗೋಣ ದೇವಸ್ಥಾನದ ಹತ್ರ ಅಂತ ಹೊರಟ್ವಿ. ಇನ್ನೂ 11 ಗಂಟೆ ಆಲ್ರೆಡಿ. ಅಷ್ಟೊತ್ತಿಗೆ ಫುಲ್ ಬಿಸಿಲಿತ್ತು ನೋಡಿ. ಎಲ್ಲ ದೇವಸ್ಥಾನಕ್ಕೆ ದಾರಿ, ಹಾಗೆ ದಾರಿಯಲ್ಲಿ ಹೋಗ್ತಾ ಸರ ಮತ್ತು ಬ್ಯಾಂಗಲ್ಸ್, ಕಿವಿವು, ಜುಮ್ಕ, ಆಮೇಲೆ ಮಕ್ಕಳಿಗೆ ಆಟ ಸಾಮಾನು ಎಲ್ಲ ತುಂಬ ಇಟ್ಬಿಟ್ಟಿದ್ರು. ಮಕ್ಕಳು ಆಲ್ರೆಡಿ ಅದು ನೋಡೋಕೆ ನಿಂತಿದ್ರು. ಆಮೇಲೆ ದೇವಸ್ಥಾನದಿಂದ ಹೋಗಿ ಬರ್ತಾ ಕೊಡಿಸ್ತೀವಿ ಅಂತಂದೇಳಿ ಕರ್ಕೊಂಡು ಹೊರಟ್ವಿ. ಇವ್ರ ತಂದೆ ಮಗಳು ಹಿಂದೆ ಬರ್ತಾಯಿದ್ರು. ಹಾಗೆ ಒಂದು ಟರ್ನ್ ಆಗಿ ಲುಕ್ ಕೊಟ್ಟರು. ಆಮೇಲೆ ನೆಕ್ಸ್ಟ್ ಇದು ಬಂದು ಗೀತಾ ಮಂದಿರ ಅಂತ ದೇವಸ್ಥಾನದ ಹತ್ರ ಇದೆ. ಆಲ್ರೆಡಿ ಅಲ್ಲಿ ಶ್ಲೋಕ ಗೀತೆ ಎಲ್ಲ ಹೇಳ್ತಾಯಿದ್ರು. ನಮ್ಮ ಯಜಮಾನ್ರು ಬಂದುಬಿಟ್ರೆ ಎಂಟ್ರಿ ಆಗಲ್ಲ, ಈ ಕಡೆಯಿಂದ ಹೋಗ್ಬೇಕು ಅಂತ ಹೇಳಿದರು. ಹಾಗಾಗಿ ನಾವು ಈ ಕಡೆ ಬಂದ್ವಿ. ಅವರು ಲಾಸ್ಟ್ ಟೈಮ್ ಹೋದಾಗ ಎಂಟ್ರಿ ಈ ಕಡೆಯಿಂದ ಇತ್ತಂತೆ. ಮತ್ತೆ ಹೇಳಿದ್ರು ಅಲ್ಲಿ ಇಲ್ಲಿಲ್ಲ, ಅಲ್ಲಿ ಮುಂದೆಯಿಂದ ಅಂತ. ನೋಡಿ, ಇಲ್ಲಿಂದ ಇರೋದು ಎಂಟ್ರಿ. ಮತ್ತು ವಾಪಸ್ ಬಂದು ಒಳಗಡೆಯಿಂದ ಎಂಟ್ರಿ ಇತ್ತು. ಯಾಕಂದರೆ ಜನ ಜಾಸ್ತಿ ಇರೋದಕ್ಕೆ ಇಲ್ಲಿ ಫುಲ್ ಎಂಟ್ರಿ ಈ ಕಡೆ ಮಾಡಿದ್ದಾರೆ. ನೋಡಿರಿ, ಇಲ್ಲಿ ಕೃಷ್ಣನ ವಿಗ್ರಹ ಅವೆಲ್ಲ ಎಷ್ಟು ಚೆನ್ನಾಗಿದೆ, ತುಂಬ ಚೆನ್ನಾಗಿದ್ವು. ಯಾರಾದರೂ ಕೃಷ್ಣಂದು ರಾಧಂದು ಪರ್ಚೇಸ್ ಮಾಡ್ಬೇಕಂದ್ರೆ ಇಲ್ಲಿ ಮಾಡಿರಿ, ಭಾರಿ ಚೆನ್ನಾಗಿದೆ. ನಮ್ಮ ಯಜಮಾನ್ರು ಲಾಸ್ಟ್ ಟೈಮ್ ಹೋದಾಗ ಆಲ್ರೆಡಿ ಒಂದು ಬಾಲಕೃಷ್ಣನ ತಗೊಂಬಂದಿದ್ರು. ಹಾಗಾಗಿ ನಾವೇನು ತಗೊಂಡ್ಲಿಲ್ಲ. ನೋಡಿರಿ, ಇದು ಎಂಟ್ರಿ ದೇವಸ್ಥಾನದೊಳಗೆ ಇಲ್ಲಿಂದ. ಮತ್ತು ನೆಕ್ಸ್ಟ್ ನಾವು ಆಗಲೇ ಎಲ್ಲಿ ಹೋಗ್ತಿದ್ವು ಅಲ್ಲಿಗೆ ಬರ್ತೀವಿ. ಇದೇ ಕಂಬಿಯಿಂದ ಆ ಕಡೆಯಿಂದ ಬಂದು ಫುಲ್ಲು ಟರ್ನ್ ಇಟ್ಬಿಟ್ಟವ್ರು. ಇದರಲ್ಲೂ ಸುಮ್ಮನೆ ಸುತ್ತರಿಬೇಕು. ಬಿಸಿಲಿಗೂ ಅಶೆಕಿಗೂ ಸಾಕಾಗೋಗೋದು. ಜಲ್ದಿ ಹೋಗ್ತಾ ಇರಲಿಲ್ಲ ಮುಂದೋರು. ಹಾಗಾಗಿ ನೋಡಿ, ಇದು ತುಂಬ ಇಷ್ಟ ಆಯಿತು. ಎಷ್ಟು ಚೆನ್ನಾಗಿತ್ತು. ಆದರೆ ಅಲ್ಲಿ ಬಿಡಲ್ಲಂತೆ. ಸುಮ್ಮನೆ ಹಾಗೆ ನೋಡಿದ್ವಿ. ಮತ್ತು ಹಾಗೆ ಒಂದು ವಿಡಿಯೋ ಮಾಡ್ಕೊಂಡೆ. ಅಲ್ಲೆಲ್ಲ ಫುಲ್ ಕಂಬಿ ಇದು ಮಾಡಿದ್ದಾರೆ. ಅಲ್ಲಿ ದೇವಸ್ಥಾನಕ್ಕೆ ಒಳಗಡೆ ಎಂಟ್ರಿಗೆ ಹೋಗ್ತಾರೆ, ಅಲ್ಲಿ ಗೇಟ್ ಇದೆ, ಆದರೂ ಬಿಡೋದಿಲ್ಲ. ಕೇಳಿದರು, ಇಲ್ಲಮ್ಮ ಅಲ್ಲೆಲ್ಲ ಬಿಡೋದಿಲ್ಲ ಅಂತ ಅಂದರು. ಗೇಟ್ ಇತ್ತು. ಹಾಗೆ ಮತ್ತು ನಾವಾಗಲೇ ಫಸ್ಟಿಗೆ ಬರೋಕ್ಕಾರೆ ಮಿಸ್ ಮಾಡ್ಕೊಂಡ್ವಲ್ಲ, ಈ ಕಡೆ ಬರೋದು ಅಂತಂದು ರೂಟು. ಆ ಕಡೆ ಬಂದಿದ್ದರೆ ನೋಡಿ, ಇಲ್ಲಿಂದ ಎಂಟ್ರೆನ್ಸ್, ಇಲ್ಲಿ ತೇರಿದೆಯಲ್ಲ ಇದ್ರ ಮುಂದಿನಿಂದ ಎಂಟ್ರೆನ್ಸಿಗೆ ಡೈರೆಕ್ಟ್ ದೇವಸ್ಥಾನದೊಳಗೆ ಹೋಗ್ತಿದ್ವಿ. ಆದರೆ ಆಗೋಗಿಲ್ಲ. ಇವಾಗ ಮತ್ತೆ ದೇವಸ್ಥಾನ ಇನ್ನೊಂದು ಥರ ಕಂಬಿಗಳೊಳಗಿಂದ ಬರಬೇಕು ಅಂದರು. ಬಂದ್ವಿ. ಹಾಗೆ ಅಲ್ಲಿ 2 ತೇರಿದ್ದಾವೆ, 2 ಇಕ್ಕಿದ್ದಾರೆ ತೇರು. ಇದು ಬಂದು ಎಂಟ್ರಿ, ದೇವಸ್ಥಾನದೊಳಗಡೆ ಎಂಟ್ರಿ ಆಗೋ ಪ್ಲೇಸು. ಎಲ್ಲ ಕೃಷ್ಣಂದು ಹುಟ್ಟಿದ್ದಾಗಿಂದೆಲ್ಲ ಚಿತ್ರ ಅದೆಲ್ಲ ಮಾಡಿದ್ದಾರೆ. ಪೇಂಟಿಂಗ್ ಚೆನ್ನಾಗಿದೆ ನೋಡಿ. ಇದೆ ಒಳಗಡೆ ಎಂಟ್ರಿಗೆ ಬಾಗಿಲು, ಮೇನ್ ಡೋರ್ ಅಂತಾರಲ್ಲ ಅದು. ಆವಾಗಲೇ ಬಂದ್ವಲ್ಲ, ಹಂಗೆ ಬಂದಿದ್ದರೆ ಡೈರೆಕ್ಟ್ ಇಲ್ಲಿಂದನೇ ಹೋಗ್ಬೋದಾಗಿತ್ತು. ಆದರೆ ಈಗ ಹಂಗೆ ಬಿಡೋದಿಲ್ಲ ಅಂತ ಲಾಕ್ ಮಾಡಿದ್ದಾರೆ. ಈ ಥರ ಕ್ಯೂವಲ್ಲೇ ಬರಬೇಕು ಅಂತಂದರು. ಕ್ಯೂವಲ್ಲಿ ಬಂದ್ವಿ. ನೋಡಿ ಒಳಗಡೆ ಎಷ್ಟು ಚೆನ್ನಾಗಿದೆ. ಒಂದು ಲೆವೆಲ್ವರೆಗೂ ವೀಡಿಯೋ ಮಾಡ್ಬೋದು ಅಂತ ಏನು ರಿಸ್ಟ್ರಿಕ್ಷನ್ಸ್ ಇರಲಿಲ್ಲ. ಒಳಗೋಗಿ ಸ್ವಲ್ಪ ಅಲ್ಲೆಲ್ಲ ನೋಡೋ ಅಷ್ಟೊತ್ತಿಗೆ ಅಲ್ಲಿ ಮೇನ್ ಇದ್ರ ಹತ್ರ ಹಾಕಿದ್ರು ವೀಡಿಯೋ ಮಾಡೋಗಿಲ್ಲ ಅಂತಂದು. ಇಲ್ಲೆಲ್ಲ ಏನೂ ಹಾಕಿರಲಿಲ್ಲ. ಹಾಗಾಗಿ ವೀಡಿಯೋ ಮಾಡ್ಕೊಂಡೆ. ನೋಡಿ, ಆಗಿನ ಕಾಲದಲ್ಲೆಲ್ಲ ಎಷ್ಟು ಚೆನ್ನಾಗಿ ಡಿಸೈನ್ ಡೆಕೋರೇಷನ್ ಮಾಡಿದಾರಲ್ಲ, ತುಂಬ ಚೆನ್ನಾಗಿತ್ತು. ತಣ್ಣಗಿತ್ತು ಒಳಗಡೆ ಮಾತ್ರ ಪ್ಲೇಸು, ತುಂಬ ಚೆನ್ನಾಗಿತ್ತು. ಹೋದ್ವಿ, ದರ್ಶನ ಮಾಡ್ಕೊಂಡ್ವಿ, ಚೆನ್ನಾಗಿ ಅನ್ನಿಸ್ತು. ಆದರೆ ಒಳಗಡೆ ವೀಡಿಯೋ ಮಾಡಬಾರ್ದು ಅನ್ನೋದೇ ಒಂದು ಬೇಜಾರು. ಎಲ್ಲರಿಗೂ ತೋರಿಸ್ಬೇಕಾಗ್ತಿದ್ವಿ. ಆದರೆ ಏನು ಮಾಡ್ತೀರಾ, ಅಲ್ಲಿ ಹಾಕ್ಬಿಟ್ಟಿದ್ದಾರೆ ರೂಲ್ಸ್ನ ಬ್ರೇಕ್ ಮಾಡಬಾರ್ದು ಅಂತ. ಇಷ್ಟು ಮಾತ್ರ ವೀಡಿಯೋ ಅಷ್ಟೇ ಪರ್ಮಿಷನ್ ಇದ್ದಿದ್ದು. ಇಲ್ಲಿವರೆಗೂ ಮಾಡ್ಕೊಂಡ್ವಿ ವೀಡಿಯೋ. ಇದ್ರ ಮುಂದೆಯಿಂದ ಮಾಡಿಲ್ಲ. ಒಳಗಡೆ ಹೋದ್ವಿ ದೇವಸ್ಥಾನಕ್ಕೆ. ಇದು ಆಲ್ರೆಡಿ ಹೊರಗಡೆ ಬಂದ್ವಿ. ಆಗ ಇಲ್ಲಿ ಕೇಳಿದ್ವಿ, ಇಲ್ಲಿ ರಥ ಇದೆಯಲ್ಲ, ಕೃಷ್ಣನ ರಥ, ಅರ್ಜುನಂದು,
ಅದು ವೀಡಿಯೋ ಮಾಡ್ಬೋದಾ ಅಂತ ಕೇಳಿದೆ. ಹ್ಞೂ ಮಾಡ್ಕೊಬೋದಮ್ಮ ಅಂದರು. ಹಾಗಾಗಿ ಮತ್ತೆ ಇಲ್ಲಿ ವೀಡಿಯೋ ಮಾಡಿದೆ. ಹಾಗೆ ಈ ಕಡೆ ಬಂದರೆ ಪ್ರಸಾದ ತಗೊಳ್ತಾ ಇದ್ರು ಆಲ್ರೆಡಿ ನಮ್ಮ ಫ್ಯಾಮಿಲಿ ಎಲ್ಲ ಹೋಗಿ ನಿಂತ್ಕೊಂಡು. ನಾನು ಹಾಗೆ ಅಲ್ಲಿ ನಿಂತ್ಕೊಂಡು ವೀಡಿಯೋ ಮಾಡ್ತಾಯಿದ್ದೆ. ಎಲ್ಲ ಪ್ರಸಾದಗಳು ತಗೊಂಡ್ರು. ಆಮೇಲೆ ಈ ಕಡೆ ನೋಡ್ರಿ, ಇದು ದೇವಸ್ಥಾನದ ಹತ್ರ ಎಲ್ಲ ಚೆನ್ನಾಗಿದೆ ತುಂಬ. ಈ ಕಡೆ ನವಗ್ರಹ ಇತ್ತು, ಅಲ್ಲೊಂದು ವೀಡಿಯೋ ಮಾಡಿಕೊಂಡೆ. ಹೋಗಿ ಬರೀ ಚೆನ್ನಾಗಿರುತ್ತೆ. ನೆಕ್ಸ್ಟ್ ನಿಮ್ಗೆ ಯಾವಾಗಾದರೂ ಉಡುಪಿಗೆ ಹೋದರೆ ಹೋಗಿ ಬರೀ ಚೆನ್ನಾಗಿರುತ್ತೆ. ದೇವ್ರ ಪ್ರಸಾದ ಎಲ್ಲರೂ ತಿನ್ನೋಣ ಬನ್ನಿ. ಹಾಗೆ ಇನ್ನೂ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ವೀಡಿಯೋ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ ಹಾಲ್ ಅಂತ ಸೆಲೆಕ್ಟ್ ಮಾಡಿ. ಫಸ್ಟ್ ನಾನು ಯಾವುದೇ ವೀಡಿಯೋ ಬಿಟ್ಟರೆ ಫಸ್ಟ್ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೆಕ್ಸ್ಟು ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾಯಿದ್ರೆ ಅವ್ರಿಗೆ ತುಂಬ ಥ್ಯಾಂಕ್ಸ್. ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಇನ್ನು ಮುಂದೆ ಒಳ್ಳೊಳ್ಳೆ ವೀಡಿಯೋಸ್ ಬಿಡ್ತಾಯಿರ್ತೀನಿ. ಹಾಗೆ ನೀವು ಸಪೋರ್ಟ್ ಮಾಡೋದು ನನಗೆ ತುಂಬ ಮುಖ್ಯ. ಪ್ಲೀಸ್ ಸಪೋರ್ಟ್ ಮಾಡಿ. ನೋಡಿ, ಇಲ್ಲಿ ಕೃಷ್ಣನ ಪ್ರಿಯವಾದ ಹಸುಗಳಿದ್ವು. ಹೆಂಗೆ ಅದು ದರ್ಶನ ಸಿಕ್ಕಿದ್ದು ನಮಗೆ ತುಂಬ ಖುಷಿಯಾಯಿತು. ಎಲ್ರಿಗೂ ಅಷ್ಟು ಸುಲಭವಾಗಿ ಸಿಗೋಲ್ಲ ನೋಡಿ. ನಾವು ಹೋದ ಟೈಮಿಗೆ ಅಲ್ಲಿ ಯಾರೋ ಪೂಜೆ ಮಾಡಿಸ್ತಾಯಿದ್ರು, ಹಾಗಾಗಿ ಕಂಡು ಹಾಗೆ ಅಲ್ಲಿ ನಿಂತ್ಕೊಂಡು ಸ್ವಲ್ಪ ಎಲ್ಲ ಫೋಟೋಸ್ ತಗೊಂಡ್ವಿ. ನೆಕ್ಸ್ಟ್ ನಮ್ಮ ತಂಗಿ ಫ್ಯಾಮಿಲಿನೂ ನಿಂತ್ಕೊಂಡೆಲ್ಲ ತೆಗೆಸ್ಕೊಂಡ್ರು. ಎಲ್ಲರೂ ತೆಗೆಸ್ಕೊಂಡ್ವಿ, ಫೋಟೋಸ್ ತೆಗೆಸ್ಕೊಂಡು. ನೆಕ್ಸ್ಟು ಅಲ್ಲಿ ಮಧ್ಯಾಹ್ನ ಆಲ್ರೆಡಿ 12 ಗಂಟೆ ಆಯ್ತಲ್ಲ, ಭೋಜನ ಇರುತ್ತೆ ಅಂತಂದರು. ನನ್ನ ಮಗಳಂತೂ ಸುಸ್ತಾಗಿ ಕುತ್ಕೊಂಡ್ಬಿಟ್ಟಿದ್ದಾಳಲ್ಲಿ, ಹಾಗಾಗಿ ವೇಟ್ ಮಾಡಿದ್ವಿ. ನೋಡಿರಿ, ಇದು ಭೋಜನಾಲಯ. ಹಾಗೆ ಪ್ರಸಾದನೂ ಸಿಕ್ತು ಕೃಷ್ಣಂದು. ತುಂಬ ಖುಷಿ ಆಯಿತು. ಹಾಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಬಾಯ್, ಟೇಕ್ ಕೇರ್.